ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತ ಸಿಂದಗಿ ನೂತನವಾಗಿ ರಚನೆಗೊಂಡ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳನ್ನು ಬಗೆಹರಿಸಲು ಶಾಖಾ ಕಚೇರಿ ಮಟ್ಟದಲ್ಲಿ ರೈತರಿಗೆ ಸಲಹೆ ಸಮಿತಿ ರಚನೆ ಮಾಡಲಾಗಿದ್ದು, ರಚನೆಗೊಂಡ ಸದಸ್ಯರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಹೌದು ವೀಕ್ಷಕರೇ, ಸಿಂದಗಿ ಉಪವಿಭಾಗ ವತಿಯಿಂದ ನೂತನವಾಗಿ ರಚನೆಗೊಂಡ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳನ್ನು ಬಗೆಹರಿಸಲು ಗ್ರಾಹಕ ಸಲಹಾ ಸಮಿತಿ ಸದಸ್ಯರನ್ನು ಜನಪ್ರಿಯ ಶಾಸಕರಾದ ಅಶೋಕ್ ಮನಗೂಳಿಯವರು ಸನ್ಮಾನಿಸಿ ಮಾತನಾಡಿ, ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವ ಮನೋಭಾವನೆ, ರೈತರ ಕುಂದುಕೊರತೆಗಳಿಗೆ ಸಹಕಾರ ನೀಡುವಂತಹ 35 ಜನರನ್ನು ಸಲಹಾ ಸಮಿತಿ ಸದಸ್ಯರನ್ನಾಗಿ ನೇಮಿಸಿರುವುದಾಗಿ ತಿಳಿಸಿದರು. ಈ ಸಮಾರಂಭದಲ್ಲಿ ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬಟ್, ನೂರ್ ಅಹಮದ್ ಅತ್ತಾರ್, ಸಲೀಂ ಕಣ್ಣಿ, ಬಸವರಾಜ್ ಯಾರ್ನಾಳ್, ಶ್ರೀಮತಿ ಸುನಂದ ಎಂಪೂರೆ, ಅಂಬರೀಶ್ ಚೋಗ್ಲೆ, ಗುರಣ್ಣ ಮೋಗಂಡೆ, ಸಿಎಂ ದೇವರೆಡ್ಡಿ, ಚಂದ್ರಕಾಂತ್ ನಾಯಕ್, ಎಡಬ್ಲ್ಯೂಇ ಮೂಲಿಮನಿ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಸಿಂದಗಿ, ಆಲ್ಮೇಲ್, ದೇವಣಗ, ಗಾನೂರ್ ಗ್ರಾಮಗಳ ಹಿರಿಯರು, ಯುವಕರು, ರೈತರು, ತಾಯಂದಿರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವರದಿ ಬಸವರಾಜ್ ಪಡ್ಶೆಟ್ಟಿ. ಗಜಾನನ ಶುಭಾನನ ಗಜಾನನ ಶುಭಾನನ ಪಾಯಿ ಪ್ರಭೋಮ ಪಾಯಿ ಪ್ರಸನ್ನ ಪಾಯಿ ಪ್ರಭೋಮ ಪಾಯಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ವಿಭಾಗೀಯ ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ ಮಾನ್ಯ ಶಾಸಕರು ನೇತೃತ್ವ ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ 5 ಜನ ಒಂದು ಮೆಂಬರ್ಗಳು ಇರ್ತಾರೆ. ಅದ್ರ ಜೊತೆಗೆ ಶಾಖೆಗಳಲ್ಲೂ ಕೂಡ ಅಂದ್ರೆ AW ಒಂದು ಅಧ್ಯಕ್ಷತೆಯಲ್ಲಿ ಒಂದು 5, 6, 7 ಜನರದ್ದು ಒಂದು ಕಮಿಟಿನೂ ಪ್ರತಿ ಶಾಖೆಗೆ ಒಂದೊಂದು ಕಮಿಟಿ ರಚನೆಗೊಂಡಿರ್ತದೆ. ಇದರ ಜೊತೆಗೆ ಸಮಿತಿಯ ವಿದ್ಯುತ್ ಸರಬರಾಜು ಸೇವೆ ಸಂಬಂಧವಾಗಿ ಸಾರ್ವಜನಿಕರು ಮತ್ತು ಗ್ರಾಹಕರಿಂದ ಅಹವಾಲ, ಸಲಹೆ, ಸೂಚನೆಗಳನ್ನು ನಮ್ಮ ಈ ನಾಮನಿರ್ದೇಶಿತ ಏನು ಸದಸ್ಯರುಗಳಾಗಿರುತ್ತಲ್ಲ ಅವರು ಸ್ವೀಕರಿಸಿಕೊಂಡು ನಮ್ಮ ಶಾಖೆ ಅದರ ಯಾರು ಕಾರಣೀಭೂತರಾಗಿರ್ತಾರ ಅದಕ್ಕೆ ಯಾರು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಪರಿಹಾರ ಮಾಡುವಂತ ಒಂದು ಪಾಯಿಂಟ್ ಅದನ್ನು ಸೇರಿರ್ತದೆ. ಜೊತೆಗೆ ಈ ಸದ್ಯ ಏನು ಗ್ರಾಹಕರಿಗೆ ನೀಡುತ್ತಿರುವ ಸೇವೆಯನ್ನು ಮತ್ತಷ್ಟು ಉತ್ತಮಪಡಿಸಲು ಅಂದ್ರೆ ಸ್ವೀಕರಿಸಿದ ಅಹವಾಲ್ ಆಗಲಿ, ಅವ್ರದ್ದೇನು ಪ್ರಾಬ್ಲಮ್ಗಳಾಗಲಿ, ಸಲಹೆ ಸೂಚನೆಗಳು ಚರ್ಚೆ ನಡೆಸಿ ಅಂತ ಅಂಶಗಳನ್ನು ದೈನಂದಿನ ನಮ್ಮ ಏನು ಕಾರ್ಯನಿರ್ವಹಣೆ ಇರ್ತಾವಲ್ಲ ಅದರಲ್ಲಿ ಅಳವಡಿಸಿಕೊಳ್ಳುವುದು. ಮುಂದೆ ಏನು ವಿದ್ಯುತ್ ಸೋರಿಕೆ ಇಲ್ಲಾಗ್ತದೆ, ಕಳ್ಳತನ, ದುರ್ಬಳಕೆ, ಅನಧಿಕೃತವಾಗಿ ಬಳಕೆ ಮಾಡಿರ್ತಂಥ ಕಾನೂನು ಬಾಹಿರ ಪ್ರಕರಣಗಳ ಬಗ್ಗೆನೂ ಸದರಿ ಸದಸ್ಯರು ಅದರ ಮಾಹಿತಿ ಒದಗಿಸಬೇಕು. ಅಂತೆ ಆ ತರ ಯಾವುದೇ ಈ ತರ ನಡವಳಿಕೆ ಇರಬಾರದು ಅಂತ ಹೇಳಿ ಎಲ್ಲ ಗ್ರಾಹಕರಿಗೆ ತಿಳಿ ಹೇಳುವಂತಹ ಒಂದು ಕಾರ್ಯನ ತಾವು ಮಾಡಬೇಕಾಗ್ತದೆ. ಜೊತೆಯಲ್ಲಿ ಸಲಹೆ ಸೂಚನೆಗಳ ರೂಪದಲ್ಲಿ ಸ್ವೀಕೃತ ಅತ್ಯುಮೂಲ್ಯ ಅಂಶಗಳ ನಡವಳಿ ರೂಪದಲ್ಲಿ ಆಯಾ ವಿಭಾಗ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ಅಂದ್ರೆ ಡಿವಿಷನ್ ಆಫೀಸ್ಗೆ ನಾವು ಅದನ್ನೆಲ್ಲ ಸಲ್ಲಿಸಿ ಅಲ್ಲಿಂದ ಏನು ಅನುಮೋದನೆ ಪಡ್ಕೊಂಡು ಏನು ಮುಂದಿನ ಕೆಲಸ ಕಾರ್ಯರೂಪ ಮಾಡಬೇಕು ಅದನ್ನ ಯಾವ ತರ ಪರಿಹಾರ ನಿಟ್ಟಿನಲ್ಲಿ ಮಾಡ್ಕೋಬೇಕು ಅನ್ನೋದು ಕಾರ್ಯರೂಪ ಮಾಡ್ತೀವಿ. ಜೊತೆಗೆ ವಿಭಾಗದ ಕಾರ್ಯನಿರ್ವಾಹಕ ಅವರ ವ್ಯಾಪ್ತಿಗಳು ಎಲ್ಲಾ ಸಮಿತಿಗಳನ್ನು ಕೂಡೀಕರಿಸಿ ಆ ವೃತ್ತ ಮುಖಾಂತರ ಮುಂದಲ್ಲಿ ಹೈಯರ್ ಆಫೀಸ್ ಸರ್ಕಲ್ಗೆ ಕಳಿಸಿ ಅದಕ್ಕೆ ಏನ್ ಬೇಕು ಅನ್ನೋದು ಒಂದು ಕಾರ್ಯರೂಪಕ್ಕೆ ತರಲು ಅದನ್ನ ಮಾಡಬೇಕು. ಈ 35 ಜನ ಅಷ್ಟೇ ಅಲ್ಲ, ಇಡೀ ಮತಕ್ಷೇತ್ರದ ಮಹಾಜನತೆ ನನ್ನ ಸಂಬಂಧ ದುಡಿದ್ರು, ಕಷ್ಟಪಟ್ಟರು, ನನಗೆ ಆಶೀರ್ವಾದ ಮಾಡಿದ್ರು. ಅಂತ ಒಂದು ಕಾರ್ಯಕರ್ತರ ಮುಖಂಡರಲ್ಲಿ ಜನಪರವಾದ ಕೆಲಸ ಯಾರು ಮಾಡ್ತಾರ, ಜನರಿಗಾಗಿ ಯಾರು ತಮ್ಮ ಸಮಯವನ್ನು ಮೀಸಲಿಡ್ತಾರ ಅಂತ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಇವತ್ತು 35 ಜನರಿಗೆ ಸಲಹಾ ಸಮಿತಿ ಸದಸ್ಯರು ಅಂತೇಳಿ ನಾನು ನೇಮಿಸಿದ್ದೀನಿ. ಬರೀ ವಿದ್ಯುತ್ ಇಲಾಖೆಯಲ್ಲಿ ಅಷ್ಟೇ ಅಲ್ಲ, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಸಹಿತ 35 ಜನರಿಗೆ ಇವತ್ತು ಅಲ್ಲಿ ಸಹಿತ ಇವತ್ತು ನಿರ್ದೇಶಕರನ್ನಾಗಿ ಆಯ್ಕೆಯನ್ನು ಮಾಡಿದ್ದೀವಿ. ಇವತ್ತು ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಆಶ್ರಯ ಸಮಿತಿ ಇರ್ಬೋದು, ಇವತ್ತು APMC ಇರ್ಬೋದು, ಇವತ್ತು KDP ಇರ್ಬೋದು, ಆರಾಧನಾ ಸಮಿತಿ ಇರ್ಬೋದು, ಆಶ್ರಯ ಸಮಿತಿ ಇರ್ಬೋದು, ಹಲವಾರು ಸಮಿತಿಗಳಲ್ಲಿ ಅಂದ್ರೆ ಕನಿಷ್ಠ ಅಂದ್ರೆ 264 ಮಂದಿಗೆ ಇವತ್ತು 20 ತಿಂಗಳ ಕಾಲಾವಧಿಯಲ್ಲಿ ನಾಮ ನಿರ್ದೇಶನ ಮಾಡಿದ ಅಂತೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ವಿದ್ಯುತ್ ಇಲಾಖೆ ಅಂತಂದ್ರೆ ಬಹಳ ಜವಾಬ್ದಾರಿ ಇಲಾಖೆ. ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಇವತ್ತು ನೌಕರರು ಇಡೀ ತಮ್ಮ ಜೀವನದ ಹಂಗನ್ನು ತೊರೆದು ಇವತ್ತು ಜನಸೇವೆಗಾಗಿ ತಮ್ಮ ಒಂದು ಇವತ್ತು ವಿಚಾರವನ್ನು ಇವತ್ತು ಮೀಸಲಿಟ್ಟಿರ್ತಾರೆ. ನಿಮಗೆ ಎದಕ್ಕೆ ಸಲಹಾ ಸಮಿತಿ ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡಿವಪ್ಪ ಅಂತಂದ್ರೆ ಜನರು ಇಲಾಖೆ ಅದರ ಜೊತೆ ನಾವು ಒಬ್ಬ ಶಾಸಕರಾಗಿ ರೈತರ ಗ್ರಾಹಕರ ಸಮಸ್ಯೆಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ತಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ನಾನು ಮುಂದುವರಿತೀನಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನಾನು 2 ಮಾತು